ನೀವು ಓಟ್ ಯಾರಿಗೆ ಮಾಡ್ತೀರಿ, ಯಾಕೆ ಮಾಡ್ತೀರಿ? ಯಾರಿಗೆ ಹಾಕು ಅಂತಾರಲ್ಲ ಅವ್ರಿಗೆ ಹಾಕ್ತೀವಿ ಹೇಳಿ. ಇವ್ರಿಗೆ ಅವ್ರಿಗೆ ಹಾಕು ಅಂತಾರಲ್ಲ ಯಾರು ಹಾಕು ಅಂದ್ರೆ ಜನಗಳನ್ನ ಹಾಕಲ್ವಳಿ. ಹಾ, ಅವ್ರಿಗೆ ನಿಮ್ ಮನೇಲಿ ಯಾರು ಹಾಕ್ತಾರೆ? ಆತರ ನಮ್ಮ ಮನೇಲಿ 3 ಸೀಟ್ ಹಾಕ್ತಾರ. ನನ್ನ ಮೊಮ್ಮಂಗ, ನನ್ನ ಸೊಸ, ನಾನು. ಈಗ ನಿಮ್ಗೆ ಸಿದ್ದರಾಮಯ್ಯ ಅವ್ರು ಕೊಡ್ತಿರೋ 2,000 ರೂಪಾಯಿ ಬರ್ತಾ ಇದೆಯಾ? ಬರ್ತದೆ. ಬಸ್ಸಲ್ಲಿ ಫ್ರೀಯಾಗಿ ಹೋಗಿದ್ದೀರಾ? ಕರೆಂಟು ಹೋಗಿವಿ. ಕರೆಂಟ್ ಹೋದ. ಕರೆಂಟು ಫ್ರೀ ಬರ್ತಾ ಇದೆ. ಬರ್ತದ. ಇವತ್ತಿನ ಈಚೆಗೆ ಕೊಟ್ಟರಾಳಿ ಕರೆಂಟ್ ಕೊಡೋದ. ಈಗ ನೀವು ಸಿದ್ದರಾಮಯ್ಯ ಓಟ್ ಹಾಕೋದು, ಮೋದಿಗೆ ಓಟ್ ಹಾಕೋದು, ಯಾರಿಗ ಹಾಕ್ತೀರಿ? ನಮ್ಗೆ ಅನ್ನ ಕೊಟ್ಟವ್ರಿಗೆ ಹಾಕ್ತೀವಿ ಸರ್. ಈಗ ಇಬ್ರು ಹೇಳ್ತಾರೆ ನಾವು ಇಬ್ರು ಅನ್ನ ಕೊಟ್ಟಿದೀವಿ ಅಂತಾರೆ. ಅದ್ರಲ್ಲಿ ನೀವು ಯಾರು, ನಿಮ್ಗೆ ಯಾರು ಇಷ್ಟ? ಸಿದ್ದರಾಮಯ್ಯಂಗೆ ಹಾಕ್ತೀವಪ್ಪ. ಜೀವನ ಎಲ್ಲ ಚೆನ್ನಾಗಿದ್ಯಾ? ಏನು ಕಷ್ಟ ಅವಸಿ ನೀ ಸುಖ ಅವು ಕೊಟ್ಟ ತವಳಿಂದ ಮಂಗ ತೀರೋಬಿಟ್ಟ ಮನದ ಎಷ್ಟು ಆಡ್ತಾರ. ಅವ್ರದ್ದು 2,000 ಜೀವನ ಮಾಡ್ತೀನಿ. ಇರೋದು ಹೇಳ್ಬೇಕು, ಇರೋದು ಹೇಳ್ಬೇಕು. ನಾನು ಏನು ಮಾಡಿ ನಿಜ ನಮಗೂ ದುಃಖ ಆಗತ್ತೆ ನಿಮ್ ಮಾತು ಕೇಳಿದ್ರೆ. ಇಲ್ಲ ಅಳಬಾರ್ದಮ್ಮ, ಅಳಬಾರ್ದಮ್ಮ. ಸುಖ ಇತ್ತು ಹತ್ತಿದ್ರೆ ಬಂದ ಸ ಕೇದಿಕ ಮಗ ಹೊಟ್ಟೋಗ್ಬಿಟ್ಟ. ಆ ಒಂದು ಸ್ಥಾನ ಇವತ್ತು ಸಿದ್ದರಾಮಯ್ಯ ತುಂಬ್ತಾ ಇದ್ದಾರೆ ನಿಮ್ಗೆ. ಸಿದ್ದರಾಮಯ್ಯ ತುಂಬ್ತಾ ಇದ್ದಾರೆ ಅದನ್ನ. ಸ್ವಲ್ಪ ಬದುಕಕ್ಕೆ ಬೇಕಾಗಿರುವಂತ ಸಹಾಯ ಮಾಡ್ತಿದ್ದಾರೆ. ಅದಕ್ಕೆ ಯಾರಿಗ ಹಾಕ್ಬೇಕು? ಥ್ಯಾಂಕ್ ಯು. ಅವ್ರು ಕೊಡದ್ರೆ ನನ್ಗೆ ಗತಿ ಇಲ್ಲ. ಅದು 2,000 ತಿಂಗಳು ಬರ್ತಿರೋದು. ನನ್ನ ಗುಳ್ಗ ಮಾದ್ರಿ ತಕ್ಕಂಡು ಹೆಂಗೆ ಕಾಲ ಮಾಡ್ತಾರೆ. ಆಮೇಲೆ ಇವರು ಇದ್ರ ದುಡ್ಡು ನಮ್ಗೆ ಅಷ್ಟು ಮುಟ್ಟ ಕಾಸು ಬರ್ತದಲ್ಲ. ಇಲ್ಲಮ್ಮ, ದುಃಖ ಮಾಡ್ಕೋಬೇಡಿ ಹಂಗೆ. ದುಃಖ ಮಾಡ್ಕೋಬಾರ್ದು ಹಂಗೆ. ಚಿನ್ನ ಮಗ ಹೊಂಟೋದ್ ನಾಳೆ. ಈಗ ಮಾಡಿಕೋರಿಲ್ಲ, ಈ ಹೊಟ್ಟಲ್ಲಿ ಹೆಣ್ಬೇಕಿಲ್ಲ, ಗಂಡ ಇಲ್ಲ, ಅಪ್ಪ ಬಡಗರು, ಏನೂ ಸುಪ್ಪಿಲ್ಲ. ಮುಂದಿಟ್ಟುಡ್ಬೇಕಾದ್ರು ಕಷ್ಟ. ಇವತ್ತ ಮಾನವರು ಇನ್ನು ಭವನಲ್ಲಿ ಉಣ್ಬೇಕು. ಮನೇಲಿ ತಿಂಗಳಿಗೆ ಹೊತ್ತು ಮುಂಚೆ ಒಂದು ತುತ್ತು ಇಟ್ಟು ಮಾಡ್ಕೊಡಲ್ಲ. ಏನ್ ಮಾಡೋ ಖಂಡಿತ ಅಮ್ಮ. ನೋಡಿ, ನಾವು ಈ ಗ್ರಾಮಗಳಿಗೆ ಬಂದಾಗ ಇಲ್ಲಿರ್ತಂತ ಜನರ ಜೊತೆ ಮಾತಾಡಿದಾಗ ಹೇಗೆ ಒಂದೊಂದು ಸರ್ಕಾರದ ಚಿಕ್ಕ ಚಿಕ್ಕ ಯೋಜನೆಗಳು ಕೂಡ ಎಷ್ಟು ಪರಿಣಾಮವನ್ನು ಬೀರ್ತವೆ ಒಬ್ಬರ ಕುಟುಂಬದಲ್ಲಿ, ಅವರ ಒಂದು ಜೀವನದಲ್ಲಿ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಇವ್ರು ಕಾಣ್ತಾ ಇದ್ದಾರೆ. ಮತ್ತೆ ಬೇರೆಯವ್ರನ್ನು ಕೂಡ ಮಾತಾಡ್ಸೋಣ. ನಮ್ಮ ಈ ಒಂದು ಜನಮತ ಯಾತ್ರೆ ಏನಿದೆ ಇದನ್ನ ಮುಂದುವರ್ಸೋಣ. ನಮಸ್ತೆ. ನಾವು ಕುಪ್ಪಗಲ್ದವರು, ಸಿದ್ದರಾಮಯ್ಯ ಪಕ್ಕ, ಸಿದ್ದರಾಮಯ್ಯನ ಪಕ್ಕ. ನಾವು ಕುಪ್ಪಗಲ್ದವರು. ನಮ್ಮ ಮುಖ್ಯಮಂತ್ರಿಗಳ ಊರ ಹತ್ರದವರು. ಊರ ಹತ್ರದವರು. ನಮ್ಮ ಇರೋದಿಲ್ಲ ಅದೇ ಸಿದ್ದರಾಮಯ್ಯನೇ ನಮ್ಮ ನಮ್ಮೂರಲ್ಲಿ ತಿರುಗಾಡ್ಕೊಂಡು ಇದ್ದಾವ. ನಮ್ಮೂರಲ್ಲೇ ಹುಟ್ಟಿ ಬೆಳೆದವ. ಅವನೇನು ನಾವು ಅವನ್ ತಪ್ಪಿಸಿ ನಾವು ಇನ್ನೆಲ್ಲೂ ಹೋಗಲ್ಲ. ಸಿದ್ದರಾಮಯ್ಯ ಅಂದ್ರೆ ಅಷ್ಟು ನಿಮಗೆ ಪ್ರೀತಿ? ನಮಗೆ ಪ್ರೀತಿ. ಎಲ್ಲ ಸಲಕರಣೆನೂ ಮಾಡೋಣ. ನಮಗೆ ಮದುವೆ ಚಿತ್ರನೂ ಗಡಿಸ್ಕೊಟ್ಟಾನ. ಎಲ್ಲ ಅವನನ್ನು ನಾವು ಹೇಳೋಕ್ಕೆ ಆಗಲ್ಲ. ಬೇರೆಯವ್ರು ಏನೋ ನೋಡೋ ಅವರು. ಆದ್ರೆ ಈಗ ಲೋಕಸಭೆ ಅಂತ ಬಂದ್ರೆ ಈ MP ಚುನಾವಣೆ ಕೇಂದ್ರದ ಅಂತಾರಲ್ಲ. ಇಲ್ಲಿ ರಾಜ್ಯದಾಗ ಸಿದ್ದರಾಮಯ್ಯ ಇದ್ದಾರೆ, ಕೇಂದ್ರದಲ್ಲಿ ಮೋದಿಯವರವ್ರ ಅವರು ನಮ್ಮ ಖಾತಾದಾರ ದುಡ್ಡು ನಮ್ಗೆ ಅವರು ಕಳಿಸ್ತಾರೆ. ಮತ್ತು ಪಿತ್ರಿ ದುಡ್ಡು ಕಳಿಸ್ತಾರೆ ಅವರು. ಈಗ ಲೋಕಸಭೆ ಚುನಾವಣೆ ಒಳಗೆ ನಿಮ್ಗೆ ನೀವು ಓಟ್ ಹಾಕುವಾಗ ನೀವು ಕೇಂದ್ರ ನೋಡ್ ಹಾಕ್ತಿರೋ, ರಾಜ್ಯದ ನೋಡ್ ಹಾಕಿರ್ತಿರೋ? ಕೇಂದ್ರನೂ ನೋಡಬೇಕು, ರಾಜ್ಯನೂ ನೋಡಬೇಕು. ಏನ್ ಮಾಡಿರಿ ಅಂದ್ರೆ ಒಂದ್ ರೀತಿಯಿಂದ ಸಿದ್ದರಾಮಯ್ಯ ಇಲ್ಲಿ ಪ್ರೀತಿ, ಅಲ್ಲೊಂದ್ ಕಡೆಯಲ್ಲಿ ಕೇಂದ್ರದಲ್ಲಿ ಅವರು ಅವ್ರನ್ನೂ ಮರೆಯಕ್ಕಾಗಲ್ಲ, ಇವ್ರನ್ನೂ ಮರೆಯಕ್ಕಾಗಲ್ಲ. ಇವ್ರು ಹಿರಿಯರು ಹೇಳ್ತಾ ಇರೋದೇನಂದ್ರೆ, ಒಂದು ರಾಜ್ಯದಲ್ಲಿ ಸಿದ್ದರಾಮಯ್ಯ, ಅವರ ಊರ ಪಕ್ಕದ ಊರಿನವ್ರು ಇವರು, ಇನ್ನ ಕೇಂದ್ರದಲ್ಲಿ ಮೋದಿ ಇದ್ದಾರೆ. ಇಬ್ಬರಿಂದನೂ ನಮ್ಗೆ ಸಹಾಯ ಆಗ್ತಾ ಇದೆ. ಈಗ ಇಬ್ರು ನಾವು ಮರೆಯೋದಕ್ಕಾಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇರೋಂಥದ್ದು. ಏನಂತೀರಿ, ಹೆಂಗಿದೆ ಒಬ್ಬ ಯುವಕರಾಗಿ ನೋಡುವಾಗ? ಆಲ್ಮೋಸ್ಟ್ ಅಲ್ಲಿ ಈಗ 8 ಕ್ಷೇತ್ರದಲ್ಲಿ ಈಗ ಚಾಮರಾಜನಗರ, ಬಟ್ ವರುಣ, ನರಸೀಪುರ ಎಲ್ಲದರಿಂದ 8ರಲ್ಲಿ 7 ಕಾಂಗ್ರೆಸ್ ಇರೋದ್ರಿಂದ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟು.
ಆದ್ರೆ ಈಗ ಜನ ಕೇಂದ್ರಕ್ಕೊಂದು ಮತ ಹಾಕುವಾಗ ಕೇಂದ್ರ ಸರ್ಕಾರ ಚುನಾವಣೆ ಅಂತ ಬಂದಾಗ MP ಚುನಾವಣೆ ಅಂತ ಬಂದಾಗ ಎರಡು ಚಾಯ್ಸ್ ಒಂದೇ ಇರುತ್ತಾ ಅಥವಾ ಕೇಂದ್ರಕ್ಕೆ ಬೇರೆ ರಾಜ್ಯಕ್ಕೆ ಬೇರೆ ಅಂತ ನೋಡ್ಕೊಂಡಿರ್ತೀರ? ಬಟ್ ಕೆಲವೊಂದು ಟೈಮಲ್ಲಿ ಆ ಟೈಮಲ್ಲಿ ಬಿಜೆಪಿ ಇತ್ತು, ಬಿಜೆಪಿ ವರ್ಚಸ್ ಇತ್ತು. ಈಗ ಕಾಂಗ್ರೆಸ್ ಇದೆ, ಕಾಂಗ್ರೆಸ್ ವರ್ಚಸ್ ಆ ಥರ ಇರುತ್ತೆ. ಅದಾಗಿ ಆಲ್ಮೋಸ್ಟ್ ಅಲ್ಲಿ ಕಾಂಗ್ರೆಸ್ ಮೇಲ್ಗೆ ಸಾಧಿಸಂತ. ಈಗ ಒಬ್ಬ ಯುವಕ ಆಗಿ ನೀವು ದೇಶ ಹೆಂಗಿರ್ಬೇಕು ಅನ್ಸುತ್ತೆ, ದೇಶದ ನಾಯಕ ಹೆಂಗಿರ್ಬೇಕು ಅನ್ನೋದು ನಿಮ್ಮ ಒಂದು ಕಲ್ಪನೆ? ಕೆಲವೊಂದು ಏನಂತಂದ್ರೆ ಯಾರೇ ನಾಯಕರು ಬಂದ್ರೂ ನಮಗೆ ಇಲ್ಲಿ ಬೇಕಾಗಿರೋದು ಯುವಕರಿಗೆ ಎಜುಕೇಷನ್, ಹೆಲ್ತ್ ಇವು ಫ್ರೀ ಆಗಿಬಿಟ್ರೆ ಜನರಿಗೆ ಒಂದು ಏನಂತಂದ್ರೆ ಜೀವನ ನಡೆಸೋಕ್ಕೆ ತುಂಬ ಈಸಿ ಆಗುತ್ತೆ. ಬಟ್ ಇವನೇ ಕೊಡ್ತಾ ಇಲ್ಲ ಇವರು. ಅದರಿಂದ ಎಜುಕೇಷನ್ ಹೆಲ್ತ್ ಸ್ವಲ್ಪ ಫ್ರೀ ಮಾಡ್ಕೊಬಿಟ್ರೆ ಯಾರೇ ಬಂದ್ರು ಅಷ್ಟೇ. ಈಗ ಕೇಂದ್ರ ಹೇಳುತ್ತೆ ನಾವು ಆಯುಷ್ಮಾನ್ ಭಾರತ್ ಕಾರ್ಡ್ ಕೊಟ್ಟಿದೀವಿ, ಅದರಿಂದ ಸಾಕಷ್ಟು ಜನರಿಗೆ ಸಹಾಯ ಆಗ್ತಾ ಇದೆ ಅಂತ ಹೇಳಿ. ಇವತ್ತು ಈಗ ನೀವೇ ತುಂಬಾ ನೋಡ್ತಿದ್ರ ಮೀಡಿಯಾದಲ್ಲಿ, ಎಲ್ಲಿ ಜಾಸ್ತಿ ಫ್ರೀ ಕೊಡ್ತಾರೆ ನೋಡಿ. ಎಜುಕೇಶನ್ ಆಗಲಿ, ಹೆಲ್ತ್ ಆಗಲಿ ಎಲ್ಲ ದುಬಾರಿ. ಏನಂತಂದ್ರೆ ಇವ್ರಿಗೆ ಇದು ಒಂಥರ ಬಿಸ್ನೆಸ್ ಆಗ್ಬಿಟ್ಟೈತೆ. ಬಟ್ ಇದನ್ನ ಆದಷ್ಟು ಫ್ರೀ ಮಾಡ್ಕೊಬಿಟ್ರೆ ಈಗ ಎಲ್ಲ ಈಗ ದುಬಾರಿ ಇರೋದು ಎಜುಕೇಶನ್ ಇಲ್ತೆ ನಮಗೆ. ಅದರಿಂದ ಫ್ರೀ ಆದರೆ ಜನಗಳಿಗೆ ಮುಂದೆ ಜೀವನ ಸಾಗಿಸೋಕೆ ತುಂಬಾ ಈಸಿ ಆಗುತ್ತೆ ಅಂತ. ಇನ್ನ ಒಂದು ವೀಕ್ಷಕರ ಒಂದು ವಿಚಾರ ಅಂದ್ರೆ, ಅದು ಹಳ್ಳಿ ಇರ್ಲಿ ಅಥವಾ ಸಿಟಿ ಇರ್ಲಿ, ಯಾವುದೇ ಪ್ರದೇಶ ಇರ್ಲಿ, ಎಲ್ಲಿಗೆ ಹೋಗ್ಲಿ, ಒಬ್ಬ ನಾಯಕ ಮಾತ್ರ ಸದಾಕಾಲ ಜನರ ಹೃದಯದಲ್ಲಿ ಇರ್ತಾರೆ. ಅವ್ರಿಗೆ ವಿರೋಧಿಗಳು ಅನ್ನೋದೇ ಇಲ್ಲ. ಅಂತ ಒಬ್ಬ ನಾಯಕನನ್ನ ಇವರ ಹೃದಯದಲ್ಲಿ ಇಟ್ಕೊಂಡಿದ್ದಾರೆ. ಇವರ ತಿರುಗಿದ್ರೆ ನೀವು ಇಲ್ಲೂ ಕೂಡ ಗಮನಿಸಬಹುದು, ಪುನೀತ್ ರಾಜ್ಕುಮಾರ್ ಅವರನ್ನ ನೆನೆಸ್ಕೊಂಡು ಈಗಲೂ ಕೂಡ ಟಿ ಶರ್ಟ್ ಅನ್ನ ಹಾಕೊಂಡಿದ್ದಾರೆ. ಎಷ್ಟು ಮಿಸ್ ಮಾಡ್ಕೊಳ್ತೀರಿ? ತುಂಬಾನೇ ಮಿಸ್ ಮಾಡ್ಕೊತಿದ್ದೀವಿ ಸರ್. ಅವ್ರು ಯಾವಾಗಲೂ ಇಲ್ಲಿರ್ತಾರೆ. ತುಂಬಾನೇ ಮಿಸ್ ಮಾಡ್ಕೊಂಡಿದ್ದೀವಿ. ಯಾವಾಗಲೂ ಗ್ಯಾಪ್ನೇ ಇರಲಿ ಅಂತ ಇಟ್ಕೊಂಡಿದ್ವಿ. ಹೃದಯದಲ್ಲಿ ಇದ್ದಾರೆ. ಅಂಥ ಕೆಲಸ ಮಾಡ್ಬಿಟ್ಟು ಹೋಗಿದ್ದಾರೆ. ಅಂಥ ಅಣ್ಣನ್ನ ಮಿಸ್ ಮಾಡ್ಕೊಂಡು. ಈಗ ಸಾಕಷ್ಟು ಜನ ರಾಜಕಾರಣಿಗಳು ಆ ಹೃದಯನ ಗೆಲ್ಲಬೇಕು, ಜನರ ಹೃದಯ ಗೆಲ್ಬೇಕಂತ ಪ್ರಯತ್ನ ಮಾಡ್ತಾರೆ. ಆದ್ರೆ ಇಷ್ಟು ಗೆಲ್ಲೋದಕ್ಕೆ ಯಾರಿಗಾಗತ್ತೆ? ಆಗಲ್ಲ ಸರ್, ಯಾರಿಗೂ ಆಗಲ್ಲ. ಅವ್ರೇನೇ ಮಾಡಿದ್ರು ಆಗಲ್ಲ. ರಾಜಕಾರಣ ಬೇರೆ, ಅಣ್ಣನೇ ಬೇರೆ. ಆದ್ರೆ ಈಗ ಚುನಾವಣೆ ಬಂದಾಗ ಮತ ಅಂತೂ ಹಾಕ್ಬೇಕು. ಒಂದೇ ಮತ ಹಾಕಕ್ ಸಾಧ್ಯ ಆಗತ್ತೆ. ಹೌದು. ಆ ಮತವನ್ನ ಹಾಕೋ ಸಂದರ್ಭದಲ್ಲಿ ನೀವು ಯಾವ ರೀತಿಯಾದಂತ ನಾಯಕನ ಗಮನದಲ್ಲಿ ಇಟ್ಕೊಂಡು ಮತ ಹಾಕ್ತೀರಿ? ಇಲ್ಲಿ ನಿಮ್ಗೆ ಯಾವ ರೀತಿಯಾದಂತ ಸಮಸ್ಯೆಗಳ ಬಗ್ಗೆ ನೋಡ್ತೀರಿ? ಅಥವಾ ನಾಯಕ ಮುಖ್ಯ ಆಗ್ತಾನ, ವ್ಯಕ್ತಿ ಮುಖ್ಯನಾ, ಪಕ್ಷ ಮುಖ್ಯನಾ, ಏನ್ ನೋಡ್ತೀರಿ? ನಾವು ವ್ಯಕ್ತಿ ನೋಡ್ಕೊ ಹಾಕ್ತೀವಿ. ನಮಗೆ ಸಿದ್ದರಾಮಯ್ಯ ಮಗ ಇದ್ದಾಗ ಈ ವರ್ಣ ಕ್ಷೇತ್ರದಲ್ಲಿ, ಹಂಗಾಗಿ ನಾವು ವ್ಯಕ್ತಿ ನೋಡ್ಕೊಂಡೇ ಹಾಕೋದು, ಪಕ್ಷ ನೋಡ್ಕೊ ಹಾಕಲ್ಲ. ಎಲ್ಲೇ ಹೋದ್ರು ವ್ಯಕ್ತಿನೇ. ಅಂಥ ಕೆಲಸ ಮಾಡಿದ್ದಾರೆ. ಇಲ್ಲಿ ಏನೇ ಆಗ್ಬೋದು, ಸಿಕ್ಕಾಪಟ್ಟೆ ಮಾಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಮಾತ್ರ. ಅವ್ರಿಗೇನು ಸಿದ್ದರಾಮಯ್ಯನಿಗೆ ಓಟ್ ಹಾಕೋದು. ಯಾವ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಒಂದೆರಡು ಉದಾಹರಣೆ ನೀವು ಹೇಳೋದಾದ್ರೆ? ನಮ್ಗೆ ಈಗ ವರ್ಣ ಕ್ಷೇತ್ರಕ್ಕಾಗಿ ಮಾಡಿಲ್ಲ ಅವರು, ಕೆಲವಾರು ಇದನ್ನ ಮಾಡಿದ್ದಾರೆ. ಈ ಇಂದಿರಾ ಕ್ಯಾಂಟೀನ್ ಆಗಿರ್ಬೋದು, ಒಬ್ಬತ್ತಿನ ಗಾರ ಕೆಲಸ ಮೊದಲು BJP ನಿಲ್ಲಿಸ್ಬಿಟ್ಟಿತ್ತು, ಈಗ ಮತ್ತೆ ಪ್ರಾರಂಭ ಆಗಿದೆ. ಮತ್ತು ಅನ್ನಭಾಗ್ಯ ಇದು ಮಾಡಿದ್ರು, ಕೇಂದ್ರದಲ್ಲಿ ಎಷ್ಟೆಷ್ಟೋ ಇದು ಮಾಡಿದ್ರು, ಕೊಡಲಿಲ್ಲ. ಹಂಗೂ ಅವ್ರಿಗೆ ದುಡ್ಡು ಮುಖಾಂತರ ಒಳ್ಳೆ ಕೆಲಸ ಮಾಡಿದ್ದಾರೆ, ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಇನ್ನೂ ಹಲವಾರು ಕೆಲಸ ಮಾಡಿದ್ದಾರೆ. ಹೀಗೆ ಸಿದ್ದರಾಮಯ್ಯನೇ ನಮಗೆ ಇದು. ಖಂಡಿತ ನಮ್ಮ ಜನ ಮತ ಯಾತ್ರೆ ಹೀಗೆ ಮುಂದುವರಿತಾ ಇರುತ್ತೆ. ಇವತ್ತು ಇಡೀ ದಿನ ನಾವು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ಇರ್ತೀವಿ. ಬನ್ನಿ ಬೇರೆ ಕಡೆ ಹೋಗೋಣ. ಬೇರೆಯವರ ಗಮನದಲ್ಲೂ ಕೂಡ ಯಾವ ರೀತಿಯಾದಂತ ಮನಸ್ಥಿತಿ ಇದೆ, ಏನ್ ಹೇಳ್ತಾರೆ ಕೇಳ್ತಾ ಹೋಗೋಣ. ಈಗ ಎಲೆಕ್ಷನ್ ಹೆಂಗೆ ನಡೀತಾ ಇದೆಯಮ್ಮ? ಹೆಂಗ್ ನಡೀತಾ ಇದ್ದೋ ರೊಟ್ಟೆಲಿ ಇರೋದ್ ನಾವ್ ಹೇಳಕ್ಕಾಗಲ್ಲ. ನಾವ್ ಹಾಕಕ್ ಬರ್ತೀವಿ, ನಾವ್ ಹಾಕ್ತಿವಿ. ಒಟ್ನಲ್ಲಿ ನೀವು ಓಟ್ ಹಾಕ್ತೀರಿ? ಓಟ್ ಎಲ್ಲಿದ್ರು ನಾವ್ ಓಟಿಗೆ ತಪ್ಪಿಸ್ಕೊಳ್ಳಲ್ಲ ಸಹ, ಓಟ್ ಹಾಕ್ತಿವಿ ನಾವು. ಓಟ್ ಯಾಕೆ ಹಾಕ್ಬೇಕು? ಯಾಕೆ ಹಾಕ್ಬೇಕು ಅಂದ್ರೆ ಓಟಿಗೆ ನಿಂತ್ಕೋತಾರೆ. ಓಟ್ ಹಾಕ್ಬೇಕು. ನಾವ್ ಇರೋ ಗಂಟ ಸತ್ಕೂಟ ಐತೆ, ಏನೇನಾರ ಸೌಲಭ್ಯ ಕೊಡ್ತಾರೆ, ಅಕ್ಕಿ ಪಕ್ಕಿ ನೀರು ನೆಳ್ಳು ಅಂತ ಹಾಕ್ಲೇಬೇಕಲ್ವಾ. ಓಟ ಕೊಡ್ಲಿ ಬಿಡ್ಲಿ ಯಾರ ಕಡೆ ಕರ ಒಂದ್ ಹಾಕ್ಲೇಬೇಕಲ್ವಾ ನಾವು ಓಟ. ಈಗ ನೀವು ಓಟ್ ಹಾಕುವಾಗ ಏನ್ ಗಮನದಲ್ಲಿ ಇಟ್ಕೊಂತೀರಿ? ಯಾರನ್ನ ನೋಡಿ ಓಟ್ ಹಾಕ್ತೀರಿ? ಯಾರನಾರ ನೋಡಿ ನಮ್ ಇಷ್ಟ ಯಾರಿಗೆ ಬರ್ತದ ಅವ್ರಿಗೆ ಹಾಕೋದು. ಏನಂತ ಹೇಳಕ್ಕದ್ದು. ಈಗ ಇಲ್ಲಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರೇ, ಅಲ್ಲಿ ನಮ್ಮ ಮೋದಿ ಅವರೇ, ಯಾರು ಇಷ್ಟ ಆಗ್ತಾರೆ? ಯಾರನ್ನ ಚನಿಮೆ ಅಲ್ಲಿ ಇಲ್ಗೋಸಿ ಹಾಕೋದು. ಅವ್ರನ್ನು ಮೋಸ ಮಾಡೋದ್ ಬೇಡ, ಇವ್ರನ್ನು ಮೋಸ ಬೇಡ. ಗೆದ್ದವ್ರು ಯಾರ ನಮ್ ಬಡವ್ರಿಗೆ ಆಧಾರ ಮಾಡ್ತಾರೆ. ರಾಜ್ಯ ಅಂತ ಬಂದ್ರೆ ಸಿದ್ದರಾಮಯ್ಯ, ಅಲ್ಲಿ ಅಂದ್ರೆ ಮೋದಿ. ರಾಜ್ಯ ಅಂತ ಬಂದ್ರೆ ನಮ್ ಸಿದ್ದರಾಮಯ್ಯ ಎಲ್ಲಿಗಾರ ಹಾಕೋದು. ಮನೇಲೆ 5-6 ಓಟ್ ಇರ್ತವೆ, ಸೊಸೆರವ್ರೆ, ಅವ್ರಿಗೂ ಹೇಳ್ತೀವಿ, ನಾವು ಹಾಕ್ತಿವಿ. ಕೇಂದ್ರಗಳನ್ನ ತಕೊಂಡವ್ರೆ, ಕೇಂದ್ರಗಳು ಅವ್ರೆ. ಕೇಂದ್ರದಲ್ಲಿ ಅಲ್ಲಿಗೆ ಎಲ್ಲಿಗೆ? ದಿಲ್ಲಿಗೂ ಹಾಕ್ಬೇಕು. ಡಿಲ್ಲಿಗೆ ಹಾಕ್ತಾರೆ, ನಮ್ಗೆ ಅಕ್ಕಿ ಬೇಡವಾ? ದಿಲ್ಲಿಗೆ ಯಾರ್ಗ ಹಾಕ್ತೀರಿ? ಯಾರಿಗಾರ ಹಾಕೋದು. ಅಲ್ಲಿ ರಾಹುಲ್ ಗಾಂಧಿ ಅವರೇ, ಮೋದಿ ಅವರೇ, ಅದೇ 2 ಜನ ಇದ್ದವ್ರು ನಾವು ಕಂಡಿದವ. ನಮ್ಗೆ ಲೀಸ್ಟ್ ಕೊಟ್ಟಾಗ ಯಾರ್ಗ ಹಾಕ್ತಿರಿ ಅಂತ ಹೇಳ್ತಾರೆ ಮುಂದಾಗಿರೋರು. ಅವ್ರಿಗೆ ಹೋಗಿ ಹಾಕ್ತಿವಿ. ಮೂಗ್ ಬಸವಣ್ಣಂಗೆ ನಮ್ಗೆ ಏನ್ ಗೊತ್ತದ್ದು. ಇಂಥವ್ರಿಗೆ ಹಾಕಮ್ಮ, ಅಲ್ಲಿ ಸೌಲಭ್ಯ ಇದೆ ಅಂತವ್ರಿಗೆ ಹಾಕ್ತಿವಿ. ಒಂದು ಸೊಸಿ ಜನ ಹಂಚ್ಕೊತೀವಿ, ಸೊಸೆರು ಗಂಡು ಮಕ್ಕಳು ಎಲ್ಲ ಸೇರಿ ಹಾಕೊಡ್ತೀವಿ. ಓಟ್ ಮಾತ್ರ ನಾವು ಅನ್ಯಾಯ ಮಾಡಲ್ಲ.
ಓಟ್ ಹಾಕ್ತೀರಿ ಓಟ್ ಹಾಕ್ತೀವಿ. ನೀವಮ್ಮ ನಾವು ಹಾಕ್ತಿವಿ ಓಟ್ ಹಾಕ್ತಿರಕ್ಕದ್ದ ಹೇಳಿ ಈಗೇನ್ ಫ್ರೀ ಬಸ್ ಯೂಸ್ ಮಾಡ್ತೀರಾ? ಹೋಯ್ತಾವಿ ಅದಕ್ಕೆ ನಿಂತಿದ್ವು ಕಾಸಿಲ್ದೇರ್ಕೆ ಬೇಡ ಅಂದ್ಬಿಟ್ಟು ಮೈಸೂರಿಗೆ ಹೋಯ್ತಾ ಇದ್ದು ಯಾರಿಗೂ ಒಬ್ರಿಗೂ ಸರಿಲಿಲ್ಲ ಅದಕ್ಕೆ ಫ್ರೀ ಬರ್ತದಲ್ಲ ನಮ್ಗೆ ಹಾಕೋರಲ್ಲ ಪಿಳ್ಳಳಿಗೆ ಒಂದ ಗೌರ್ಮೆಂಟ್ ಗಾಡಿಯ ಅದಕ್ಕೆ ಹೋಗವಂತ ಹೋಯ್ತಾ ಅದೆಷ್ಟು ಉಪಯೋಗ ಆಗ್ತಾ ಇದೆ ನಿಮ್ಗೆ? ಉಪಯೋಗ ಆಗೋದಕ್ಕೆ ಹೆಂಗಸರಿಗೆಲ್ಲ ಉಪಯೋಗ ಆಗದೆ ಫ್ರೀ ಬಸ್ ಆಗದೆ ಅಕ್ಕಿ ಆಗದೆ 1,500 ರೂಪಾಯಿ ಆಗದೆ ಯಾವ್ದಾರ ಆಯ್ತದೆ ನಾವು ಓಟ್ ಮಾಡಿಕ ಏನ್ ಮಾಡ್ದವ ಆಕೆ ಹಾಕ್ಬೇಕು. ನಾವ್ ಇವತ್ತಿನ ಸಂದರ್ಭದಲ್ಲಿ ಇಂಥ ಒಂದು ಮರ ಈ ರೀತಿ ಕಟ್ಟೆ ಇದು ಎಷ್ಟೋ ಜನ ಇವತ್ತಿನ ಯುವಕರು ಮತ್ತೆ ಇವತ್ತಿನ ಊರವ್ರಿಗೆ ಇದೊಂದು ಸಿನಿಮಾದಲ್ಲಿ ಹಳೆ ಸಿನಿಮಾದಲ್ಲಿ ನೋಡ್ತಾ ಇದ್ರು ಇಂಥ ಒಂದು ಅಪರೂಪದ ಮರಗಳು ಇಂಥ ಕಟ್ಟೆ. ಹೇಗಿದೆ ಅಣ್ಣ ಜೀವನ? ಹೆಂಗಿದೆ ಸರ್ ಸಿದ್ದರಾಮಯ್ಯನವ್ರ ಕಡೆ ಇದೆ, ಸಿದ್ದರಾಮಯ್ಯ ಕಡೆ ಇದೆ. ಸೊ ಎಲ್ಲ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಎಲ್ಲ ಅನುಕೂಲ ನಮಗ್ ಮಾಡಿದ್ದಾರೆ. ಹಾ, ಹಾ. ಯಾವ ರೀತಿ ಅನುಕೂಲ ಮಾಡ್ಕೊಟ್ಟಿದ್ದಾರೆ? ನಮ್ಗೆ ಏನು ಪೆನ್ಷನ್ದು ಅಕ್ಕಿದು ಆಮೇಲೆ ಹೆಂಗಸ್ಗಳಿಗೆ 2,000 ರೂಪಾಯಿನದು ಎಲ್ಲ ಒಳ್ಳೇದು ಮಾಡ್ಕೊಂಡು ಸೌಲಭ್ಯ ನೋಡಿದ್ದಾರೆ. ಅಣ್ಣ ನೀವೇಂತೀರಿ? ನಾವು ಅವರು ಹೆಂಗಸರ್ಗೆ 2,000 ರೂಪಾಯಿ ಅಕೌಂಟ್ಗೆ ಹಾಕಿದ್ದಾರೆ, ಮತ್ತು ಅಕ್ಕಿ ದುಡ್ಡು ಅದು ಕೊಟ್ಟಿದ್ದಾರೆ, ಬಸ್ ಫ್ರೀ ಮಾಡಿದ್ದಾರೆ, ಎಲ್ಲ ಅನುಕೂಲ ಚೆನ್ನಾಗಿದೆ. ಲೈಟು ಅಣ್ಣ ನೀವೇಂತೀರಿ? ಎಲ್ಲ ಅನುಕೂಲ ತುಂಬ ಚೆನ್ನಾಗಿ ಮಾಡ್ಯಾರ ಸಿದ್ದರಾಮಯ್ಯನವ್ರು. ನಾವು ಅದ್ರಲ್ಲಿ ಬೇರೆ ಅವ್ರ ಕ್ಷೇತ್ರ ಬೇರೆ ಇದು ನಮ್ಮ ಕ್ಷೇತ್ರ, ನಮ್ಮ ಸಿದ್ದರಾಮಯ್ಯ ಕ್ಷೇತ್ರ, ವಡ ಕ್ಷೇತ್ರ ಎಲ್ಲ ಅವ್ರು ಚೆನ್ನಾಗಿ ಸೌಲಭ್ಯ ಮಾಡ್ಯಾರ. ಅವ್ರು ಇರೋ ಗಂಟ ಬಿಟ್ಟು ನಾವೆಲ್ಲೂ ಹೋಗಲ್ಲ. ಹಂಗಂತೀರಿ? ಸಿದ್ದರಾಮಯ್ಯ ಅಂದ್ರೆ ಏನ್ ಇಷ್ಟ ಆಗುತ್ತೆ? ಸಿದ್ದರಾಮಯ್ಯ ಎಲ್ಲ ಸೌಲಭ್ಯ ಮಾಡೋದು ಇಷ್ಟನೇ ಆಯ್ತದ. ಎಲ್ಲ ಸೌಲಭ್ಯ ಮಾಡೋಣ ನಾವು. ಯಾವ ರೀತಿ ಸೌಲಭ್ಯ ಮಾಡಿದ್ದಾರೆ? ಎಲ್ಲ ನೀರಿಂದು ಸೌಲಭ್ಯ ಮಾಡೋಣ, ಕರೆಂಟಿಂದು ಸೌಲಭ್ಯ ಮಾಡೋಣ, ಬಸ್ಗಳು ಸೌಲಭ್ಯ ಮಾಡೋಣ, ಪ್ರತಿಯೊಂದು ಸೌಲಭ್ಯ ಸಹ ಅದ. ಈಗ ಎಷ್ಟೋ ಜನ ಅಂತಾರೆ ಬರೀ ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ, ಗಂಡ್ ಮಕ್ಳಿಗೆ ಏನ್ ಕೊಟ್ಟಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾರೆ. ಹೆಣ್ಮಕ್ಳು ಕೊಡಕ ಉದ್ದೇಶದ ಮೇಲೆ ಯಾವ ಒಬ್ರು ಕೊಟ್ಟರು ಒಬ್ರನ್ನ ಮಾಡ್ಬೇಕು. ಎಲ್ಲರೂ ಕೊಟ್ಬಿಟ್ರೆ ಎಲ್ಲ ಇಟ್ಲೆ ಕೂತ್ಕೊತೀನಿ. ಆದ್ರೆ ಕುಟುಂಬ ಅಂದ್ರೆ ಎಲ್ಲ ಒಂದೇ ಅಂತ. ಎಲ್ಲ ಒಂದೇ ಸಂಸಾರ ಅಣ್ಣ ನೀವೇಂತೀರಿ? ಸಿದ್ದರಾಮಯ್ಯನ ಬಗ್ಗೆ ಒಟ ಕಿಚ್ಗೆ ಏನೇನೋ ಹೇಳ್ಬೋದು ಜನ. ಹಾ, ಏನ್ ಮಾಡಿದಾನೋ, ಹೆಂಗಸರಿಗೆ ಕೊಟ್ಬಿಟ್ನಾ, ಗಂಡಸಿಗೆ ಏನ್ ಕೊಟ್ಟಿದಾನೋ ಅಂತ ಮಾತಾಡ್ತಾವ್ರ. ಸುಮಾರು ನಾನು ಕೇಳಿದ್ದೀನಿ ಅದನ್ನ. ಆದ್ರೆ ಅವ್ರಂತ ವ್ಯಕ್ತಿ ಇಲ್ಲಿಲ್ಲ. ಏನು ಹೇಳ್ಕೋಬೇಕು ಅಂದ್ರು ನಮ್ಮ ರೈತರ ಬಗ್ಗೆ ಮಾತಾಡೋದ್ರಲ್ಲಿ ರೈತರಲ್ಲಿ ಅವ್ರು ಒಬ್ಬರೇ. ಈಗ ಅವ್ರು ಒಬ್ಬರು ಮಾತ್ರ ಬಿಟ್ರೆ ಇನ್ನು ಯಾರು ಇಲ್ಲ. ಈಗ ರೈತರಿಗೆ ಏನ್ ಸೌಲಭ್ಯ ಮಾಡ್ಕೊಟ್ಟಿದ್ದಾರೆ ಅಂತೇಳಿ ನೀವ್ ಹೇಳ್ತೀರಿ? ನಮ್ಮ ಹಂಗೆ ನಾವ್ ಹೆಂಗ್ ಕೂಲಿ ಮಾಡ್ತೀವಿ, ಆ ಕೂಲಿ ಮಾಡೋನ್ ಏನ್ ಕೊಡ್ಬೇಕು, ಏನ್ ಇಸ್ಕೋಬೇಕು ಅದೆಲ್ಲ ಮಾಡೋರು ಅವರು. ಅವ್ರಿಗೆ ನಾವು ಮಾಡೋದೆಲ್ಲನು. ಹೀಗಾಗಿ ನಿಮ್ಗೆ ಸಿದ್ದರಾಮಯ್ಯ ಅಂದ್ರೆ ಇಷ್ಟ ನಮ್ಗೆ ಅವರು. ಈಗ ಕೇಂದ್ರದವ್ರು ಹೇಳ್ತಾರೆ ನಾವು ರಾಮ ಮಂದಿರ ಕಟ್ಟಿದೀವಿ, ನಾವ್ ಎಲ್ರಿಗೂ ಕೂಡ ನಾವು ರೈತರಿಗೆ 6,000 ಕೊಡ್ತೀವಿ, ಕಿಸಾನ್ ಸಮ್ಮಾನ್ ನಿಧಿ ಕೊಡ್ತೀವಿ, ಎಲ್ಲ ರಸ್ತೆ ಮಾಡಿದೀವಿ ಅಂತ ಅವ್ರು ಹೇಳ್ಕೊತಾರೆ. ನಮಗ್ ಬೇಕು ಅವರು, ಸಿದ್ದರಾಮಯ್ಯರು ಬೇಕು. ನಮ್ಮ ಮುಂದೆ ನಿಂತ್ಕೊಳ್ಳೋರು ಅವರು, ನೀ ಬಂದು ನಿಂತ್ಕೊಳ್ಳೋಲ್ಲ. ಅದಕ್ಕೆ ನಾವು ಕೇಳ್ತೀವಿ ಅವ್ರಿಗೆ ನಾವು ಮಾಡೋದು ಓಟ. ಹೀಗಾಗಿ ನಿಮ್ಗೆ ಸಿದ್ದರಾಮಯ್ಯ ಅಂದ್ರೆ ಇಷ್ಟ ನಮಗೆ ಇಷ್ಟ. ಅವರು ನಮ್ಮ ಜೊತೆಲ್ಲೇ ಬೆಳೆದಂಗ, ನಮ್ಮ ಅಣ್ಣ ತಮ್ಮದಿರಂಗ, ನಮ್ಮ ಅಪ್ಪನಂಗ ಅವರೆಲ್ಲ ಅವ್ರಿಗೆ ಹಾಕ್ತೀವಿ ನಾವು ಓಟ. ಅದ್ರಲ್ಲಿ ಅಂದ್ರೆ ಅವರು ಈಸಿಯಾಗಿ ನಿಮ್ ಸಿಗ್ತಾರೆ, ಮಾತಾಡಿಸ್ತಾರೆ. ನಮ್ ಕಣ್ಮುಂದೆ ಬರ್ತಾರಲ್ಲ ಅವರು. ಈ ಬೆಳಗಾರದ್ರ ಬರ್ತಾರ. ನನ್ನ ಮೊನ್ನೆ ಬಂದಿದ್ರು, ಇಲ್ಲೇ ಹೋದ್ರು, ಮಾತಾಡ್ದ ನಾವು ಅವ್ರ ಜೊತೆಲೇ. ಇಲ್ಲ ಬಂದಿರಲ್ಲ ಸಹ ಇಲ್ಲಿ ನಾವು ಮಾತಾಡ್ದ ಅವ್ರ ಜೊತೆಲಿ. ಅವ್ರ ನಮ್ಮ ತಂದೆ ಸಮಾನ ಅವರು. ಇಲ್ಲಿ ಈಗ ವರುಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರ ಪರವಾಗಿರ್ತಕ್ಕಂತ ಒಂದಿಷ್ಟು ಮಾತುಗಳು, ಯಾಕಂದ್ರೆ ಅವ್ರು ಈಸಿಯಾಗಿ ಸಿಗ್ತಾರೆ, ನಮ್ಮ ಮನೆಯ ಕುಟುಂಬ ಸದಸ್ಯರಂತಿದ್ದಾರೆ ಅಂತ ಹೇಳಿ ಇಲ್ಲಿರ್ತಕ್ಕಂಥವ್ರು ಹೇಳ್ತಾ ಇರೋದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.